25 ನವೆಂಬರ್ 1949ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾಷಣ ಓದಿದ್ರೆ ಹೊಸ ಇವ್ರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ನವೆಂಬರ್ 25ನೇ ತಾರೀಕು ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಮಂಡಿಸಿ ಅಂಗೀಕಾರ ಆಗ್ಬೇಕಾಗಿತ್ತು. 26ನೇ ತಾರೀಕು ಅಂಗೀಕಾರ ಆಯ್ತು. ನವೆಂಬರ್ 26ಕ್ಕೆ 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಆ 25ರ ಭಾಷಣ ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಓದ್ಬೇಕಲ್ಲ. ಅದು ಓದದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್. ಯಾವ ಪದ್ಧತಿನೂ ಇಲ್ಲ, ಯಾವ ಪದ್ಧತಿನೂ ಇಲ್ಲ. ಜನಸಂಘ ನಿಂತಿರ್ಲಿಲ್ಲ. ಈ ಗೋಬೆಲ್ ಸಂತಾನ ಇವ್ರೆ, ಗೋಬೆಲ್ ಸಂತಾನ ಯಾರು ಇವರೇ, ಇವರೇ ಗೋಬೆಲ್ ಸಂತಾನ. ಗೋಬೆಲ್ ಸಂತಾನ ಯಾರು ಇವರೇ. ಸಿಟಿ ರವಿಗೂ ರವಿಕುಮಾರ್ ಪೈಪೋಟಿ. ನಾನು RSS ನವರನ್ನು ಮೆಚ್ಚಿಸಬೇಕು, ನಾನು ಮೆಚ್ಚಿಸಬೇಕು ಅಂತ ಹೇಳಿ ಸಿಟಿ ರವಿ ಮತ್ತು ರವಿಕುಮಾರ್ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಪೈಪೋಟಿ. ಆದ್ರೆ ಅವ್ರು ಮೆಚ್ಚಿಸೋಸ್ಕರ ಮಧ್ಯ ಹೇಳೋದು, ಮಾತಾಡೋದು. ನೋಡಿ ಇವರೇ ಕೃಪದಲ್ಲಿ ಮಾಡಿದ್ದೀರಾ ಇದು? ನಿಮ್ಮ RSS ಆಫೀಸ್ ಇದು, ನಿಮ್ಮ ಕೇಶವ ಕೃಪೆ ಇದು, ನಿಮ್ಮ ಕೇಶವ ಕೃಪೆ ಇದು. ಮುಖ್ಯಮಂತ್ರಿ ಮಾತಾಡ್ತಾರೆ, ಮುಖ್ಯಮಂತ್ರಿ ಮಾತಾಡೋದು, ಅದು ಸುಳ್ಳು. ಮುಖ್ಯಮಂತ್ರಿ ಮಾತಾಡ್ತಾರೆ. ಮಾನ್ಯ ಸಭಾಪತಿ ಅವರೇ, ಈ ತರ ಗಲಾಟೆ ಮಾಡಿದ್ರೆ ನಾನು ಮಾತಾಡಕ್ ಆಗಲ್ಲ. ಏನ್ರಿ ನೀವು ಮಾತಾಡಿದ್ರೆ? ಜಾಗ ಕೊಡಲಿಲ್ಲ. ಸಭಾಪತಿಗಳೇ, ಖರ್ಗೆ ಅವರ ಶರಣ್ ಪ್ರಕಾಶ್ ಪಾಟೀಲ್ ಒಂದ್ ನಿಮಿಷ ತಡಿ, ನಿಮ್ಮ ತಡೀರಿ. ನೀವು ಏನ್ ಮಾತಾಡ್ಬೇಕು ನಾವು ತೀರ್ಮಾನ ಮಾಡ್ತೇವೆ. ಅವ್ರು ಟಿಕೆಟ್ ಈಗ ಇವ್ರ ಭಾಷಣ 40 ವರ್ಷ ಕೇಳಿದ್ವಿ. ಹಗರಣದ ಬಗ್ಗೆ ಮಾತಾಡ್ಲಿ. ಒಂದ್ ನಿಮಿಷ ಅಂಬೇಡ್ಕರ್ ಸೋತಿದ್ಯಾರು ಅಂತ